ಕೃಷ್ಣ ನೇಚರ್ ಫಾರ್ಮ್ ಅಂದ್ರೆ ನಮ್ಮ ಮಿಸಸ್ ಹೆಸರು ಸಂಧ್ಯಾ ಅಂತ, ಸಂಧ್ಯಾ ರಾಣಿ. ನನ್ನ ಹೆಸರು ರಾಧಾಕೃಷ್ಣ. ಅದಕ್ಕೆ ಸಂಧ್ಯಾ ಕೃಷ್ಣ ನೇಚರ್ ಫಾರ್ಮ್ ಅಂತ ಇಟ್ಕೊಂಡಿದೀವಿ ನಾವು. ಇದು ರೂಟ್ ಟು ಫ್ರೂಟ್ಸ್. ಈ ರೂಟ್ ಟು ಫ್ರೂಟ್ಸ್ ಅಂದ್ರೆ ಈ ಬೇರಿಂದ ಹಣ್ಣುಗಳು ಬರ್ತವೆ ಅನ್ನೋದಲ್ಲ ನಮ್ಮ ಕಾನ್ಸೆಪ್ಟ್. ನಮ್ಮ ಮೂಲ ರೂಟ್ಸ್ ಎಲ್ಲ ವ್ಯವಸಾಯದ ರೂಟ್ಗಳು, ಬೇರುಗಳು. ನಾವು ತೆಂಗೊಂದೇ ಹಾಕೊಂಡ್ರೆ ತೆಂಗೊಂದೇ ಇರ್ತತೆ. ಈಗ ಎಷ್ಟು ಬೆಳೆ ಕಾಣ್ತಾವ ನೋಡಿ ಇಲ್ಲಿ ನಿಮ್ಗೆ. ಇಲ್ಲಿ ನೋಡಿ ಕಾಫಿ ನೋಡಿ ಹೆಂಗ್ ಬಂದಿದೆ. ಹೌದಲ್ವಾ? ಜಾಯಿಕಾಯಿ ಗಿಡ ಹಿಂಗಿದೆ, ಚಕ್ಕ ಅಲ್ಲಿದೆ. ಈಗ ನೋಡಿ ಮೆಣಸು ಈಗಲೂ ಬರ್ತಾ ಇದಾವೆ ನೋಡಿ. ಗಂಡ ಹೆಂಡತಿ ಇಬ್ಬರೇ ಮಾಡ್ಕೊಳೋದಾದ್ರೆ ನಿಮ್ಗೆ 4 ಎಕರೆದಲ್ಲಿ ಒಂದು 40 ಲಕ್ಷದಿಂದ 50 ಲಕ್ಷ ಎಲ್ಲಿ ಹೋಗಲ್ಲಮ್ಮ ಆದಾಯ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪರಿಚಯ? ನನ್ನ ಹೆಸರು ರಾಧಾಕೃಷ್ಣ ಅಂತ ಹೇಳಿ, ಕೋಣಸಾಲ ವಿಲೇಜ್, ಇದು ಕೊಪ್ಪ ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲಾ. ಮಂಡ್ಯ ಜಿಲ್ಲೆ. ಸರ್, ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು ತೋಟ ಮಾಡಿದೀರಾ ಅಂತ ಕೇಳ್ಪಟ್ವಿ. ನಿಮ್ಮ ತೋಟದ ಪರಿಚಯ ಮಾಡ್ಕೊಡ್ಬೋದಾ ನಮ್ಗೆ? ಖಂಡಿತವಾಗ್ಲೂ ಪರಿಚಯ ಮಾಡ್ಕೊಡ್ತೀವಿ. ಈಗ ನಮ್ಮ ತೋಟ ಈ ಮಂಡ್ಯ ಜಿಲ್ಲಾದಲ್ಲಿ ಮಸಾಲ ತೋಟ ಯಾರ ಹತ್ರ ಇದೆಯಾ ಅಂದ್ರೆ ನಮ್ಮ ತೋಟನೇ ಹೇಳ್ತಾರೆ. ಮಸಾಲೆ ಇದೆ, ಎಲ್ಲಾ ಮಸಾಲ ನನ್ನಲ್ಲಿದೆ. 90%, ಈಗ 100% ಇಲ್ಲ, 90% ಇದೆ. ಈ ನಮ್ಮ ಮಸಾಲೆ ಪದಾರ್ಥಗಳು ಬೆಳೆಸಿರೋದು. ಈ ನೋಡಿ ಅದರಲ್ಲಿ ಮೆಣಸು, ಜಾಕಾಯಿ, ಯಾಲಕ್ಕಿ, ದಾಲ್ಚಿನ್ನಿ ಚಕ್ಕೆ, ಮರಾಠಿ ಮೊಗ್ಗೆ, ಪಲಾವ್ ಎಲೆ, ಜಾಪತ್ರಿ, ಜಾಯಿಕಾಯಿ, ಇವೆಲ್ಲ ನಮ್ಮ ತೋಟದಲ್ಲಿ ಇದಾವೆ. ಇವತ್ತಿನ ತನಕ ಯಾರಿಲ್ಲ ಸರ್. ನಮ್ಮ ತೋಟ ನೋಡಿ ಬಹಳ ಜನ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಜೊತೆ ಕಾಫಿನೂ ಇದೆ ನಮ್ಮಲ್ಲಿ. ಇವೆಲ್ಲ ಏನಂದ್ರೆ ವಿಶೇಷತವಾಗಿ ನಾವು ಬೆಳೆದಿರೋದಿಲ್ಲ. ಇದರ ಜೊತೆಗೆ ನಾರ್ಮಲ್ ವ್ಯವಸಾಯನೂ ಮಾಡ್ತೀವಿ. ಕಬ್ಬು, ಭತ್ತ, ರಾಗಿ ಇವೆಲ್ಲ, ಅದರ ಜೊತೆಗೆ ಕಾಳುಗಳು ಬೆಳೆಸೋದು ಇವೆಲ್ಲ ಮಾಡ್ತೀವಿ. ಇದು ವಿಶೇಷತೆ ಏನಂದ್ರೆ ನಮ್ಮ ತೋಟದ್ದು ಆಲ್ ಮಸಾಲಾಸ್, ಈ ಆಲ್ ಸ್ಪೈಸಸ್ ಎಲ್ಲ ಇದೆ. ಬನ್ನಿ. ಇದನ್ನ ತೋರಿಸಬಹುದಾ? ಸಂಧ್ಯಾ ಕೃಷ್ಣ ನೇಚರ್ ಫಾರ್ಮ್ ಅಂದ್ರೆ ನಮ್ಮ ಮಿಸಸ್ ಹೆಸರು ಸಂಧ್ಯಾ ಅಂತ, ಸಂಧ್ಯಾ ರಾಣಿ. ನನ್ನ ಹೆಸರು ರಾಧಾಕೃಷ್ಣ. ಅದಕ್ಕೆ ಸಂಧ್ಯಾ ಕೃಷ್ಣ ನೇಚರ್ ಫಾರ್ಮ್ ಅಂತ ಇಟ್ಕೊಂಡಿದೀವಿ ನಾವು. ಇದು ರೂಟ್ ಟು ಫ್ರೂಟ್ಸ್. ಈ ರೂಟ್ ಟು ಫ್ರೂಟ್ಸ್ ಅಂದ್ರೆ ಈ ಬೇರಿಂದ ಹಣ್ಣುಗಳು ಬರ್ತವೆ ಅನ್ನೋದಲ್ಲ ನಮ್ಮ ಕಾನ್ಸೆಪ್ಟ್. ನಮ್ಮ ಮೂಲ ರೂಟ್ಸ್ ಎಲ್ಲ ವ್ಯವಸಾಯದ ರೂಟ್ಗಳು, ಬೇರುಗಳು. ನಾವು ಈಗ ಹಣ್ಣುಗಳಾಗಿದ್ರೇನು ಆ ವ್ಯವಸಾಯ ತೊಡಗಿಸ್ಕೋಬೇಕು ಅಂತ ತೊಡಗಿಸ್ಕೊಂಡಿರೋದಮ್ಮ. ಇದ್ರ ಉದ್ದೇಶ ಅದು. ಈ ಮಾಮೂಲಿ ಅವರಾದ್ರೆ ಅದನ್ನು ಬೇರಿಂದ ಫಲ ಅಂತ ತಿಳ್ಕೊಂತಾರೆ. ಅದಲ್ಲಮ್ಮ, ಆ ಮೂಲಗಳು ವ್ಯವಸಾಯವು, ಆ ಬೇರುಗಳೆಲ್ಲ. ಅದಕ್ಕೆ ನಾವು ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಿದ್ವಿ ಅಂತ. ಬನ್ನಿ ಬನ್ನಿ ಸ್ಪೈಸೀಸ್ ಮಸಾಲೆ ಬನ್ನಿ 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 ಬನ್ನಿ. ಮಂಡ್ಯದಲ್ಲಿ ಯಾರು ಮಾಡದೇ ಇರೋದನ್ನ ನೀವು ಮಾಡ್ತೀರಾ? ಈಗ ಇವತ್ತಿಗೆ ಈಗ ಮಾಡ್ತಾ ಇದ್ದಾರೆ. ಈಗೀಗ ಮಾಡ್ತಾ ಇದ್ದಾರೆ ನೋಡಿ ಸರ್. ಇಲ್ಲಿ ಅಡಿಕೆ ಇದೆ, ತೆಂಗಿದೆ ನೋಡಿ. ಯಾವ ಗಿಡಕ್ಕೆ ಎಲ್ಲಿ ಲೈನ್ ಕಾಣಲ್ಲ ನಿಮ್ಗೆ. ಅಲ್ಲೊಂದ್ ಇರ್ತವೆ. ಯಾಕೆ ಅಂದ್ರೆ ಯಾವುದನ್ನು ನಾವು ಲೈನ್ ಮಾಡಿ ಹಾಕ್ಬಾರ್ದು. ನಮ್ಗೆ ಎಲ್ಲಿ ಗ್ಯಾಪ್ ಇರ್ತದೆ, ಎಷ್ಟು ನಮಗೆ ಬಿಸಿಲು ಸಿಗ್ತತೆ ಅನ್ನೋದು ನೋಡಿ ಹಾಕ್ಬೇಕು. ಅದು ನಾವು ಇಲ್ಲಿ ತೊಡಗಿಸ್ಕೊಂಡಿರೋದು ನೋಡಿ. ಆ ತೆಂಗಿನ ಮರಕ್ಕೆ ಮೆಣಸಿದೆ, ಪಕ್ಕದಲ್ಲಿ ಮಾವಿನ ಗಿಡ ಇದೆ, ಇಲ್ಲಿ ಕೋಕೋ ಇದೆ, ಅಲ್ಲಿ ಕೋಕೆ ಇದೆ ನೋಡಿ. ಇವೆಲ್ಲ ಏನಂದ್ರೆ ಮೊದಲು ಬಾಳೆ ಇತ್ತು, ಬಾಳೆ ತೆಗೆದ ಮೇಲೆ ಕೋಕೋ ಹಾಕ ಶುರು ಮಾಡಿದೆ, ಗ್ಯಾಪ್ ಇರಬಾರ್ದು ಅಂತ. ಇದು ನೋಡಿ ಮೆಣಸು ಬೆಳೆ ಆಗೋಗಿದೆ. ತೆಂಗಿನ ಮರಕ್ಕೆ ಮೆಣಸಿಲ್ಲ. ಈಗ ಅಡಿಕೆಗೆಲ್ಲ ಈಗ ಹಾಕಿದ್ವಿ. ಇದು ನೋಡಿ, ಇದು ಮೆಣಸಿದೆ. 6 ತೆಂಗಿನ ಮರಕ್ಕೆ ನಮ್ಗೆ ಮೆಣಸಿದೆ. ಇದ್ರಲ್ಲಿ ನಮ್ಗೆ 1 ಕಿಲೋ ನಮ್ಗೆ ಮೆಣಸು ಬರ್ತತೆ. 1 ಕಿಲೋ ಈಗ ನಾವು ಇಲ್ಲಿ 1000 ರೂಪಾಯಿ ಮಾರ್ತೀವಿ. ಇದ್ರಲ್ಲಿ ಏನು ಮುಚ್ಚುಮರಿ ಏನಿಲ್ಲ. ಬೇರೆ ಅಂಗಡಿಗಳಲ್ಲಿ ತಂದ್ಕೊಂಡ್ರೆ 900, 800 ಏನಿದೆಯಾ, ನಾವ್ ಹಂಗ್ ಕೊಡಲ್ಲಮ್ಮ. ನಾವು ಪ್ಯೂರ್ ಆರ್ಗಾನಿಕ್ ಅಲ್ಲಿ ಬೆಳಿತೀನಿ. ತೋಟ ನೋಡಿ ಪದಾರ್ಥ ತಗೊಳ್ಳಿ. ನಾವ್ ಅದೇ ಹೇಳ್ತೀವಿ, ಯಾರೇ ಆಗ್ಲಿ ತೋಟ ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಮಂಡ್ಯ ಅಂದ್ರೆ ಬಹುತೇಕ ಕಬ್ಬು ಜಾಸ್ತಿ, ಭತ್ತ ಬೆಳೀತಾ ಇದ್ರು. ಅದು ಹೊರತಾಗಿ ವಿಶೇಷವಾಗಿ ತೋಟ ಮಾಡಿದೀರಾ? ತೋಟ ಮಾಡಿದ್ದೀನಿ.
ನೀವು ಇಲ್ಲಿ ನೋಡಿದ್ರೆ ಎಲ್ಲ ನಿಮಗೆ ಮಸಾಲ ಐಟಮ್ಸೇ ತೋರಿಸ್ತೀನಿ ನಾನು. ಸ್ಪೈಸೀಸ್ ಹೌದು ಹೌದು ಸ್ವಲ್ಪ ಎಲ್ಲಾ ತರವು ನಿಮ್ಗೆ ಪಲಾವ್ ಮಾಡ್ಕೋಬೇಕಂದ್ರೆ 4 ಎಲೆ ಹಾಕಿದ್ರೆ ಸಾಕು. ಆಲ್ ಸ್ಪೈಸಿನೂ ನನ್ನ ಹತ್ರ ಇದೆ. ನಾನು ತೋರಿಸ್ಕೊಡ್ತೀನಿ. ಇವೆಲ್ಲ ಕಾಫಿ. ಕಾಫಿಯಲ್ಲಿ ಇದೆಲ್ಲ ಕಾಫಿನೇ ಕಾಫಿ ಎಷ್ಟು ಗಿಡ ಇದೆ ಸರ್? ಇದೆ. ಒಂದು 550ರಿಂದ 600 ಗಿಡ ಇದೆ. ಈಗೆಲ್ಲ ಹೂವು ಬರ್ತಾ ಇದೆ. ಈಗ ನೋಡಿ ಕಾಯಿ ಕಚ್ತಾ ಇದೆ, ಹೂವು ಬರ್ತಾ ಇದೆ ನೋಡಿ. ಈಗ ಸ್ಟಾರ್ಟ್ ಆಗಿದೆ ಹೂವು. ಈಗ ನೋಡಿ, ನನಗೆ ಇದು ಆಕ್ಚುಲಿ 3 ಅಡಿಗೆ ನಿಲ್ಸ್ಬೇಕಿದು. ನಾನು 5 ಅಡಿ ಯಾಕೆ ಬೆಳೆಸ್ತಾ ಇದೀನಿ ಅಂದ್ರೆ, ನನಗೆ ಅದರಿಂದ ಉಪಯೋಗ ಏನಂದ್ರೆ, ನನಗೆ ಅಗಲ ಬೆಳೆಯಕ್ ಜಾಗ ಇಲ್ಲ. ಅದಕ್ಕೆ 5 ಅಡಿಗೆ ನಿಲ್ಸೋಣ ಅಂತ ಹೇಳ್ಬಿಟ್ಟು 5 ಅಡಿ ತನಕ ಬೆಳೆಸಿದ್ದೀನಿ ನಾನು. ನನಗೆ ಈಲ್ಡು ಬರ್ಬೇಕಲ್ವಾ ಆ ತರ ಅಂತ. ಅಲ್ಲೇನಂದ್ರೆ ಕಾಫಿ ಒಂದೇ ಹಾಕೋದ್ರಿಂದ ಅವರು ಅದನ್ನು ಅಗಲವಾಗಿ ಇಟ್ಕೊಂಡು ಬೆಳೆಸ್ತಾರೆ. ಅದು ನಾನು ಆ ತರ ಮಾಡಿದ್ದೀನಿ. ಇಲ್ಲಿ ನಿಮಗೆ ದಾಲ್ಚಿನ್ನಿ ಗಿಡ ತೋರಿಸ್ತೀನಿ ಬನ್ನಿ. ಇದು ಜಾಯಿಕಾಯಿ ಗಿಡ. ಒಂದು ಗಿಡ ಅಲ್ಲ, ತೋಟ ಎಲ್ಲ ಇದೆ. ನಮ್ದೊಂಥರ ಫುಡ್ ಫಾರೆಸ್ಟ್. ಹಾ, ನೋಡಿ ಈ ಗಿಡ ಬಂದು ನಿಮ್ಗೆ ದಾಲ್ಚಿನ್ನಿ ಗಿಡ, ಸಿಲೋನ್ ವೆರೈಟಿ. ಅದೇ ಪಲಾವ್ ಎಲೆ ಬಂದು ಆ ಬಂದಿರೋ, ಈಗ ಬಂದವಲ್ವಾ, ಆ ಮೊಗ್ಗೆ ಒಂದ್ ಸ್ವಲ್ಪ ದಪ್ಪ ಆಯ್ತು ಅಂದ್ರೆ ಮರಾಠಿ ಮೊಗ್ಗೆ. ಮರ ಬಂದು ದಾಲ್ಚಿನ್ನಿ ಚಕ್ಕೆ. ಅದು ಅದರ ವಿಶಿಷ್ಟತೆ ನೋಡಿ. ಈ ಕಡೆ ಜಾಯಿಕಾಯಿ ಇದೆ, ಇಲ್ಲಿ ಯಾಲಕ್ಕಿ ಇದೆ, ಆ ಕಡೆಗೆ ದಾಲ್ಚಿನ್ನಿ ಇದೆ. ಇದು ಏನಂದ್ರೆ ಒಂಥರ ನಮ್ದು ಕಾನ್ಸೆಪ್ಟ್ ಏನಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಮೆಣಸಿದೆ. ಇದು ಅಡಿಕೆಗೆ ಹಾಕಿರೋದು. ತೆಂಗುಗಿದೆ ಮೆಣಸು, ಮತ್ತೆ ಅಡಿಕೆಗೂ ಎಲ್ಲ ಮೆಣಸು ಹಾಕಿದ್ವಿ. ಪಕ್ಕದಲ್ಲಿ ಕಾಫಿ ಇದೆ. ಹಂಗೆ ಎಲ್ಲ ಐಟಮು ಆ ಥರ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಪ್ಲಸ್ ಈ ಮಿಶ್ರ ವ್ಯವಸಾಯದಲ್ಲಿ ರೈತರಿಗೆ ಒಳ್ಳೆ ಅನುಕೂಲತೆ ಆಗ್ತದಮ್ಮ. ಈ ನೋಡಿ, ನಮ್ಮ ತೋಟದಲ್ಲಿ ಎಲ್ಲ ಮಸಾಲೆ ಐಟಮ್ಗಳು ನಾವೇ ಬೆಳೆಸ್ತಾ ಇದ್ವಿ. ಈಗ ಕಾಯಿ ಬಂದಿದ್ದೇವೆ, ಕಾಯಿ ಬಂದಿರೋ ತೋರಿಸ್ತೀನಿ. ಈಗ ನಮ್ಗೆ ದಾಲ್ಚಿನ್ನಿ ನಲ್ಲಿ ಹೂವು ಎಲೆ ತೋರಿಸಿದ್ದೀನಿ ನಿಮ್ಗೆ. ಜಾಯಿಕಾಯಿನೂ ಕಾಯಿ ಬಂದಿರೋ ತೋರಿಸ್ತೀನಿ ನಾನು ನಿಮ್ಗೆ. ಸ್ಪ್ರಿಂಕ್ಲರ್ ಇದು ಮಾಡಿದ್ದೀರಾ? ಸ್ಪ್ರಿಂಕ್ಲರು ಇದೆ, ಡ್ರಿಪ್ಪು ಇದೆ. ಇದು 3 ಎಕರೆ 11 ಗುಂಟೆ, ಒಂದು 7-8 ಗುಂಟೆ ಖರಾಬು ಇದೆ. ಟೋಟಲ್ 3.5 ಎಕರೆ ಅನ್ಕೊಳ್ಳಿ. ನೋಡಿ, ಇದು ದಾಲ್ಚಿನ್ನಿ. ಇದು ಜಾಯಿಕಾಯಿ. ಈ ಜಾಯಿಕಾಯಿ ನೋಡಿ ಯಾವ ತರ ಬಂದವ. ಇದೇನಕ್ಕೆ ಇದು ಮಾಡೋದು? ಈ ಮಸಾಲ ಐಟಮ್ ಅಮ್ಮ ಇದೆಲ್ಲ. ಮಸಾಲೆ ಐಟಮ್ ಇವೆಲ್ಲ. ನೋಡಿದ್ರೆ ಕಾಯಿ ಎಷ್ಟಿದಾವ ನೋಡಿ, ಲೆಕ್ಕ ಹಾಕೊಳ್ಳಿ. 1 ಕಿಲೋ 500ರಿಂದ 600 ರೂಪಾಯಿ ತನಕ ಇದೆ. ಅದ್ರ ಒಳಗಡೆ ಜಾಪತ್ರಿ ಬರ್ತದಲ್ವಾ, ಅದು ಕಿಲೋ 2,500 ಇದೆ. ನೋಡಿ, ನಾವು ತೆಂಗೊಂದೇ ಹಾಕೊಂಡ್ರೆ ತೆಂಗೊಂದೇ ಇರ್ತದೆ. ಈಗ ಎಷ್ಟು ಬೆಳೆ ಕಾಣ್ತಾವ ನೋಡಿ ಇಲ್ಲಿ ನಿಮ್ಗೆ. ಇಲ್ಲಿ ನೋಡಿ, ಕಾಫಿ ನೋಡಿ ಹೆಂಗ್ ಬಂದಿದೆ. ಹೌದಲ್ವಾ? ಜಾಯಿಕಾಯಿ ಗಿಡ ಹಿಂಗಿದೆ, ಚಕ್ಕ ಅಲ್ಲಿದೆ. ಈಗ ನೋಡಿ, ಮೆಣಸು ಈಗಲೂ ಬರ್ತಾ ಇದಾವೆ ನೋಡಿ. ಆದ್ರೆ ಇವು ನಿಲ್ಲಲ್ಲ. ಈಗ ಹೊಸ ಎಲೆ ಬಂತಂದ್ರೆ ಬನ್ನೇ ಬರ್ತದೆ. ಅಡಿಕೆ ನೋಡಿ, ಎಲ್ಲ ತರ ಬೆಳೆಸಿದೀರಾ. ಇಲ್ಲಿ ನೋಡಿ ಜಾಯಿಕಾಯಿ. ನಾವೇನು ಹೇಳಂಗೇನಿಲ್ಲ, ಅದು ತೋಟನೇ ಹೇಳ್ಬೇಕು, ನಾವ್ ಹೇಳೋ ಮಾತನ್ನ. ಏನಂತೀರಾ? ನಾವೆಲ್ಲ ಬಾಯಲ್ಲಿ ಅದೊಂದು ಇದೊಂದು ಹೇಳೋ ಬದಲು ನೀವು ಗಿಡ ತೋರಿಸಿದ್ರೆ ಗಿಡನೇ ಉತ್ತರ ಹೇಳ್ತತೆ. ನೋಡಿ, ಯಾಲಕ್ಕಿ ಎಲ್ಲ ಕೊಯ್ಯೋದು ಆಗೋಗಿದೆ. ಈಗ ಮತ್ತೆ ಗೊನೆಗಳು ಬರ್ತಾ ಇದಾವೆ ನೋಡಿ. ಈಗ ಸ್ಟಾರ್ಟ್ ಆಗಿದೆ. ಇದು ಮೇಲಕ್ಕಿರೋದೆಲ್ಲ ಇಗುರು.
ಇಲ್ಲಿ ನೋಡಿ ಇವೆಲ್ಲ ಗೊನೆ, ಈ ಅಡ್ಡ ಬರೋವೆಲ್ಲ ಗೊನೆಗಳು. ಈಗ ನೋಡಿ ಎಲ್ಲ ಕಡೆನೂ ಈಗ ಸ್ಟಾರ್ಟ್ ಆಗಿದೆ, ಎಲ್ಲ ಬೆಳೆಗಳಾಗೋಗಿದೆ, ಮತ್ತೆ ಸ್ಟಾರ್ಟ್ ಆಗಿದೆ ಎಲ್ಲ. ಏನಂದ್ರೆ ಅವ್ರು ನಮಗೆ, ನಾನು ಆಕ್ಚುಲಿ ಇದು ಸಾಗರ್ ಸಹ್ಯಾದ್ರಿ ನರ್ಸರಿಯಿಂದ ತರ್ತೇನೆ, ನಮ್ಮ ಶಿವಮೊಗ್ಗ ಸಾಗರ. ಶಿವಮೊಗ್ಗ ಸಾಗರ್. ಆ ಸಹ್ಯಾದ್ರಿ ನರ್ಸರಿ ಅವ್ರು ನನಗೆ ಹೇಳಿದ್ದಾರೆ, ಜಾಯಿಕಾಯಿ ನಿಮಗೆ 5 ವರ್ಷ ತುಂಬಿದ ಮೇಲೆನೆ ನಿಮ್ಗೆ ಕಾಯಿ ಬರೋದು ಅಂತ. ನಮ್ಮ 4 ವರ್ಷ ತುಂಬೋ ಸರಿಗೆ ಅಷ್ಟು ಗಿಡಗಳಲ್ಲಿ ಕಾಯಿ ಇದಾವೆ. ಅದು ಆರ್ಗಾನಿಕ್ ಪ್ರಸಿದ್ಧತೆಯಿಂದನ, ನಾವು ಮಾಡೋ ಪದ್ಧತಿಗಳಿಂದನ. ಎರಡನೇದು, ಆ ಗಿಡ ಅವ್ರ ಹತ್ರ ಏನಾದ್ರು 1 ವರ್ಷದ ಮೊದಲ ಗಿಡ ಇದ್ದು ನಮಗೆ ಕೊಟ್ಟಿದ್ರ, ಅದು ನನಗೆ ಗೊತ್ತಿಲ್ಲ, ಲಾಟಲ್ಲಿ ಬಂದಿದೆ. ನಾವು ವ್ಯವಸಾಯ ನೋಡಿ, ಇದು ನಮ್ಮ ವ್ಯವಸಾಯ. ಯಾವುದೇ ಗಿಡ ನೋಡ್ಕೊಳ್ರಿ, ಈ ನೋಡಿ ಇದ್ರ ಬೇರೆ ಇಲ್ಲಿಗಿರ್ತತೆ, ಅದ್ರ ಬೇರೆ ಇಲ್ಲಿಗಿರ್ತತೆ. ಇದು ತುಂಬಾ ಈ ಗೊಬ್ಬರ ಈ ಸುತ್ತ ಇರೋ ಗಿಡಗಳಿಗೆಲ್ಲ ಆಯ್ತು. ಅದನ್ನೇ ನಾವು ರೈತರಿಗೆ ಹೇಳ್ಕೊಡೋದು, ಈ ತರ ಮಾಡ್ಕೊಂಡ್ರೆ ನಾವು ರೂಪಾಯಿ ಖರ್ಚು ಮಾಡೋದು ಬೇಕಾಗಿಲ್ಲ. ನುಗ್ಗೆ ನೈಟ್ರೋಜನ್ ಫಿಕ್ಸೇಷನ್ಗೆ ತೆಂಗು ಪಕ್ಕದಲ್ಲೆಲ್ಲ ಒಂದೊಂದು ನುಗ್ಗೆ ಹಾಕಿದ್ವಿ. ಅದೇನು ತೆಂಗು ಪಕ್ಕನೆ ಅಂದ್ರೆ ಅಲ್ಲಿ ಗ್ಯಾಪ್ ಜಾಗ ಸಿಗ್ತತೆ. ಆ ಜಾಗದಲ್ಲಿ ಆ ಗರಿ ಬೀಳ್ತಾವ ಅಂತಂದೇಳಿ ನಾವು ಅಲ್ಲಿ ಏನು ಹಾಕಕ್ ಆಗಲ್ಲ. ಈ ಸಿಕ್ಕ ಬೀಳುಗಳು ಹಾಕಿದ್ರೆ ಅವೆಲ್ಲ ಮುರಿದೋಗ್ಬಿಡ್ತವೆ, ಬಿದ್ದು ಒಡೆದೋಗ್ಬಿಡ್ತವೆ. ಅದರಿಂದ ನಾವೇನಂದ್ರೆ ಅಲ್ಲಿ ನುಗ್ಗೆ ಹಾಕೊಂಡ್ರೆ ಅದು ಒಡೆದೋಗಿದ್ರೆ ಸಿಗುರ್ಕಂತ ಇರ್ತತೆ. ನಮಗೆ ಬೇಕಾಗಿರೋ ನೈಟ್ರೋಜನ್ಗೆ, ಅದು ದುಡ್ಡು ಮಾಡ್ಬೇಕು ಅಂತ ಇಲ್ಲ ಅದರಲ್ಲಿ. ನೀವು ದುಡ್ಡು ಎಲೆನ ಮಾರ್ಕೊಂಡ್ರೆ ದುಡ್ಡು ಆಯ್ತು, ಸೊಪ್ಪು ಮಾರ್ಕೊಂಡ್ರೆ ಕಾಯಿ ಬಂದ್ರೇನು ದುಡ್ಡು ಆಯ್ತು. ಆದ್ರೆ ನನಗೆ ಅದಕ್ಕಂದ್ರೆ ಪ್ರಾಮುಖ್ಯತೆ ಏನಂದ್ರೆ, ಗಾಳಿಯಲ್ಲಿ ಇರೋ ಅಂತ ನೈಟ್ರೋಜನ್ ಎಳ್ಕೊಂಡು ಅದು ಬೇರಿಗೆ ಗಂಟು ಗಂಟು ಮಾಡಿ ಇಟ್ಕೊಂತತೆ. ಅದು ನಾವು ಹಾಕೋ ಅಂತ ಬ್ಯಾಕ್ಟೀರಿಯಾ, ಅಂದ್ರೆ ಈ ಜೀವಾಮೃತ ಗೋಕುಪಾಮೃತದಲ್ಲಿ ನಾವು ಹಾಕೋ ಅಂತ ಬ್ಯಾಕ್ಟೀರಿಯಾಗಳು ಹೋಗಿ ಅದನ್ನ ತಿನ್ಕೊಂಡು ಇದಕ್ಕೆ ಏನ್ ಬೇಕೋ ಅದನ್ನು ಒದಗಿಸ್ಕೊಡ್ತವೆ. ಮತ್ತೆ ಅದು ವಿಶೇಷ ಇಲ್ಲ ನೋಡಿ, ಇದೆ ಈ ತರ ಇದೆ. ಇಲ್ಲಿ ನನಗೆ ಲವಂಗ ಒಂದು ನಾನು ಕರೆಕ್ಟಾಗಿ ಸಕ್ಸಸ್ ಮಾಡಕ್ ಆಗಿಲ್ಲ, ಅದನ್ನು ಬಿಟ್ಟಿಲ್ಲ. ನಾನು ಈ ವರ್ಷ ಕವರಲ್ಲಿ ಬೆಳೆಸಿ ಹಾಕಿದ್ದೀನಿ, ಅವು ತೋರಿಸ್ತೀನಿ ನಾನು. ಮೇಲ್ಗಡೆ ಇದೆ ಗಿಡ, ಅದು ಇಲ್ಲಿ ಮ್ಯಾಂಗೋ ಸ್ಟೀಮ್ ಗಿಡಗಳು ಹಾಕಿದ್ದೀನಿ, ಒಂದು 5-6 ಗಿಡಗಳು ಇಲ್ಲಿ ಇದೆ ನೋಡಿ. ಮ್ಯಾಂಗೋ ಸ್ಟೀಮ್ ಇದು ಪ್ಯೂರ್ ನೆಳ್ಳಲ್ಲೇ ಬರ್ತದೆ, ಬಿಸಿಲಿಗೆ ಹಾಕಿದ್ರೆ ಒಣಗೋಗ್ತದೆ. ಇದು 1 ವರ್ಷದ ಗಿಡ. ಇಲ್ಲ, ಕರಿಬೇವು ಒಂದು 50-60 ಇದಾವೆ ಗಿಡಗಳು. ಇದು ಮ್ಯಾಂಗೋ ಸ್ಟೀಮ್. ಹಾ, ಹಣ್ಣಿನ ಗಿಡ, ಕಪ್ಪು ಹಣ್ಣು ಬರ್ತದೆ. ಕನ್ನಡದಲ್ಲಿ ಏನ್ ಹೇಳ್ತಾರೋ ಗೊತ್ತಿಲ್ಲಮ್ಮ. ಅದು ನಾನು ಮಲೇಷ್ಯಾದಲ್ಲಿ ತಿಂದಿದ್ದೆ, ಹಂಗೆ ತಗೊಂಬಂದು ಹಾಕಿದ್ದೀನಿ. ಇದು ನಮ್ಮ ತೋಟದ ಪ್ರಸಿದ್ಧ ಅಮ್ಮ. ಎಲ್ಲಾ ಮಸಾಲಾ ಗಿಡಗಳು ಒಂದು 300 ಗಿಡ ತನಕ ಇದಾವೆ ನನ್ನ ಹತ್ರ. 300 ಮಸಾಲಾ? ಹಾ, ಎಲ್ಲಾ ಗಿಡಗಳು ಸೇರಿ 300 ಇದಾವೆ. ಎಷ್ಟು ತರದ್ದು? ಅದೇ ಮತ್ತೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂತವೆಲ್ಲ ಇದಾವೆ. ಲವಂಗ ಒಂದು ಸೆಟ್ ಆಗಿಲ್ಲ, ಮಿಕ್ಕಿದೆಲ್ಲ ಇದೆ. ಈ ಒಂದು ಆಪಿಲ್ ಗಿಡನು ಒಂದು 4-5 ಗಿಡ ಹಾಕಿದ್ವಿ ನೋಡಿ. ಇಲ್ಲಿ ಈ ಗಿಡಕ್ಕೆ ಈ ವರ್ಷ ಕಾಯಿ ತಿಂದಿದ್ವಿ ನಾವು. ಒಂದು ಕಾಯಿ ಬಂತು. ನೆಕ್ಸ್ಟ್ ಇಯರ್ಗೆ ನಾವೆಲ್ಲ ಗಿಡಗಳು ರೆಡಿ ಮಾಡ್ತೀವಿ, ನಾವೆಲ್ಲ ಕಾಯಿ ತಿನ್ಬೋದು ಇನ್ನು. ಓಕೆ, ಇದ್ರ ಜೊತೆಗೆ ಈಗ ಇಷ್ಟೆಲ್ಲ ಇದೆ ಬೆಳೆದಿದ್ರೆ, ಹೇಗೆ ಇದನ್ನ ಇದ್ ಮಾಡಿದ್ರಿ? ಅಂದ್ರೆ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ ಕೆಲವರು, ಅದು ಹೆಂಗೆ ಆರ್ಗ್ಯಾನಿಕ್ ಮಾಡಿದ್ರಿ ಅನ್ನೋದನ್ನ ತೋರಿಸ್ಬೋದಾ? ಈಗ ಸರ್, ನಾವು ಆರ್ಗ್ಯಾನಿಕ್ ಅಂದ್ರೆ ನನ್ನ ಮನೆಗೆ ಉಪಯೋಗಿಸ್ಕೋಣ ಅಂತ ಒಂದು ಹಸ ಇಟ್ಕೊಂಡು, ಆ ಹಸನಿಂದ ಬಂದಿರೋ ವ್ಯರ್ಥಗಳಲ್ಲೇ ನಾನು ಈ ತೋಟ ನಿರ್ವಹಣೆ ಮಾಡಿರೋದು. ಅದ್ರ ಗಂಜಲ, ಅದ್ರ ಸಗಿಣಿ, ಪ್ಲಸ್ ಹಾಲಿಂದ ಬಂದಿರೋ ಅಂತ ಈ ಮಜ್ಜಿಗೆ. ಆ ಮಜ್ಜಿಗೆನೂ ನಾವು ಹಂಗೆ ಮಾಡ್ತೀವಿ, ಅದಕ್ಕೆ ಯೂಸ್ ಮಾಡ್ತೀವಿ. ಇವೆಲ್ಲ ಏನಂದ್ರೆ ಇದು ಪ್ಯೂರ್ ಆರ್ಗ್ಯಾನಿಕ್ ಆಗಿ ಬಳಸಿರೋದು ಸರ್. ಒಂದು ಕಾಳು ನಾವು ರಾಸಾಯನಿಕ ಯೂಸ್ ಮಾಡಿಲ್ಲ ನನ್ನ ತೋಟದಲ್ಲಿ. ಈ ವೇಸ್ಟ್ ಏನಿದೆಯೋ, ಒಂದು ತೆಂಗಿನ ಮರ ವರ್ಷಕ್ಕೆ 12 ಗರಿ ಕೆಳಗಡೆ ಬೀಳ್ತವೆ. ಆ 12 ಗರಿಯಿಂದ ಒಂದೊಂದು ಗರಿ ಒಂದು 30-40 kg ಗೊಬ್ಬರ ಆಗ್ತದೆ. ಎಲ್ಲ ಸೇರಿದ್ರೆ 300 ಕಿಲೋ ಗೊಬ್ಬರ ಅದೇ ಆಯ್ತು. ನಾವ್ಯಾಕೆ ಹೊರಗಡೆಯಿಂದ ತಂದು ಹಾಕ್ಬೇಕು ಅದಕ್ಕೆ? ಅಂದ್ರೆ ಅದ್ರಲ್ಲಿ ಅಷ್ಟು ಗೊಬ್ಬರದ ಅಂಶ ಇದೆ ಅಂತೀರಾ? ನೋಡಿ, ನಾವು ಈಗ ಅದ್ರ ಮೇಲೆ ನಾವು ಈ ಜೀವಾಮೃತ, ಗೋಕುಪ್ರಾಮೃತ ಏನ್ ಹಾಕ್ತಿವೋ ಅದೆಲ್ಲ ಅದು ಕಳ್ದು ಇದಾಗ್ತದೆ. ಅಲ್ಲಿ ನೋಡಿ, ನಾನು ಕೋಳಿ ಏನ್ ಮಾಡ್ತಾ ಇದ್ದಾವ ನೋಡಿ, ಕಾಣ್ತದ? ನಾ ಕೋಳಿ ನೋಡಿ ಏನ್ ಮಾಡ್ತಾ ಇದ್ದಾವ ನೋಡ್ರಿ. ಅದು ಕೆರೆದು ಪುಡಿ ಮಾಡಿಬಿಟ್ಟು ಮಣ್ಣಿಗೆ ಸೇರಿಸ್ಬಿಡ್ತದೆ. ಇದು ಸಮಗ್ರ ಕೃಷಿನಲ್ಲಿರೋ ಲಾಭ. ಇದನ್ನ ನಾವು ಅರ್ಧ ಮಾಡ್ಕೊಂಡಂಗೆ ಏನ್ ಮಾಡ್ತೀವಿ ಅಂದ್ರೆ,
ರಾಸಾಯನಿಕ ಎಸೆದು ಬಿಡ್ತೀವಿ. ರಾಸಾಯನಿಕದಲ್ಲಿ ಹೋಗಿದ್ರೆ ಹೆಚ್ಚಿಗೆ ನೀರು ಬೇಕು, ಹೆಚ್ಚಿಗೆ ಆದಂತ ಖರ್ಚು ಆಗ್ತದೆ. ಈ ವರ್ಷ 1 ಕಿಲೋ ಹಾಕಿದ್ರೆ ಬರೋ ವರ್ಷಕ್ಕೆ 1.25 ಕಿಲೋ ಹಾಕ್ಬೇಕು. ಇದೇನು ಸರ್ ಇದೇನಾ ನಿಮ್ಮ? ಹಾ, ಇದು ಜೀವಾಮೃತ, ಅದು ಗೋಕೃಪಾಮೃತ. ಜೀವಾಮೃತ ಅಂದ್ರೆ ಇದು ನಾವು ಸಗಣಿ, ಗಂಜಲ, ಬೆಲ್ಲ, ದ್ವಿದಳ ಧಾನ್ಯಗಳ ಹಿಟ್ಟು, ಯಾವುದೇ ದ್ವಿದಳ ಧಾನ್ಯ ಆಗಿರ್ಬೋದು, ಎಣ್ಣೆ ಅಂಶ ಇಲ್ಲದ್ದು, ಅಂದ್ರೆ ಕಡಲೆ ಬೀಜ ಅಂತದ್ದು ಹಾಕಲ್ಲ. ಅದನ್ನ 2 ಕಿಲೋ ಹಾಕ್ತಿವಿ. ಇವೆಲ್ಲ ಈ ಡ್ರಮ್ಗಳು, ಈ ಡ್ರಮ್ಮನು ಜೀವಾಮೃತವೇ. ಇವು ಗೋಕೃಪಾಮೃತ. ಇದಕ್ಕೆಲ್ಲ ಏನಂದ್ರೆ ಕಲ್ಚರ್ ತಗೊಂಬಂದು ಬರೇ ಬೆಲ್ಲನೂ ಮಜ್ಜಿಗೆ ಹಾಕ್ತಿವಿ. ಅದು ವೇಸ್ಟ್ ಡಿಕಂಪೋಸರ್, ಅದಕ್ಕೆ ಬರೇ ಬೆಲ್ಲ ಹಾಕ್ತಿವಿ. ಇದೇನ್ ಮಾಡ್ತೀವಿ, ಅದು NOWDC ಅಂತ, ಅಂದ್ರೆ ಅದು ವೇಸ್ಟ್ ಡಿಕಂಪೋಸರ್ ಅಲ್ಲೇ ನೈಟ್ರೋಜನ್ ಮಿಕ್ಸ್ ಇದೆ ಅಂತ ಹೇಳ್ತಾರೆ. ಅದು ಯಾವ ತರ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೇನು ಪ್ರಾಡಕ್ಟ್ ಕ್ರೆಷನ್ಸಿಂದ ಹೊರಗಡೆ ಬಂದಿದೆ ಅಂತ ಹೇಳಿ ಅದು ಯೂಸ್ ಮಾಡ್ತೀವಿ ನಾವು. ಒಂದೊಂದು ತಿಂಗಳಿಗೆ ಏನ್ ಮಾಡ್ತೀವಿ, ವಾರಕ್ಕೆ 10 ದಿನಕ್ಕೆ ಒಂದ್ಸತಿ ಕೊಡ್ತೀವಿ. ಒಂದೊಂದು ಐಟಮ್ ಒಂದೊಂದು ಪ್ಲಾಟ್ ಕೊಡ್ತೀನಿ. ನನ್ನಲ್ಲಿ 5 ಪ್ಲಾಟ್ ಇದಾವೆ. ಒಂದು ಅದು ಕೊಡ್ತೀನಿ, ಗಂಜಲ. ಇದೆಲ್ಲ ಏನ್ ಮಾಡ್ತೀವಿ, ಇಲ್ಲಿ ಫಿಲ್ಟರ್ ಮಾಡ್ಕೊಂಡು ಕೆಳಗಡೆ ವೆಂಚುರಿ ಮೂಲಕ, ಸ್ಪ್ರಿಂಕ್ಲರ್ ಆದ್ರೆ ಸ್ಪ್ರಿಂಕ್ಲರ್ ಅಲ್ಲಿ, ಡ್ರಿಪ್ ಆದ್ರೆ ಡ್ರಿಪ್ ಅಲ್ಲಿ ಕಳಿಸ್ಕೊಡ್ತೀವಿ. ಈ ಆ ಗಂಜಲಾನು 1.5 ತಿಂಗಳಿಗೆ ಒಂದ್ಸತಿ ತೆಳ್ಳಿಗೆ ಅದನ್ನು ಬೀಳ್ತತೆ ಒಂದು ಪ್ಲಾಟ್ಗೆ. ಅದು ಹಸುವಿನಲ್ಲಿರೋಂಥ ಮಹತ್ಯ. ಅದು ನಾಟಿ ಹಸು, ಅಂದ್ರೆ ಸೀಮೆ ಹಸುರುಗಳು ಅಷ್ಟೊಂದು ಕಾಂಟೆಂಟ್ ಇರಲ್ಲ ಅಂತ ಹೇಳ್ತಾರೆ. ಇದು ಬಂದು ನಾನು ಸೇಮ್ ಐಟಮ್ಸ್, ಇದು ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ರೈತರನ್ನ ಕಳಿಸ್ತಾರೆ ನಮ್ಮ ಕೃಷಿ ಇಲಾಖಾದಿಂದ. ಅವ್ರಿಗೆಲ್ಲ ನಾನು ಕಲ್ಚರ್ ಎಲ್ಲ ಕೊಡ್ತೀನಿ, ಹೆಂಗ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಅದಕ್ಕಾಗಿ ಇದು ರೆಡಿ ಮಾಡಿರೋದು. ಪೂರ್ತಿ ಆರ್ಗ್ಯಾನಿಕ್, ಏನು ನೀವು ಹೊರಗಡೆಯಿಂದ? ಅಸಲು ನನ್ನ ಕಾನ್ಸೆಪ್ಟೇ ಅದು. ಉಪ್ಪು ಬಿಟ್ರೆ ಬೇರೆ ಏನು ತರಬಾರ್ದು ಅನ್ನೋದು. ಉಪ್ಪು ಒಂದೇ ಅಂಗಡಿಯಿಂದ ತರಬೇಕು ನಾವು ಬೇರೆದೇನು ತರಬಾರ್ದು. ಅದು ನನ್ನ ಕಾನ್ಸೆಪ್ಟ್ ಮೊದಲಿಂದಾನು. ಅದಕ್ಕೆ ನಾವು ಈ ತರ ಎಲ್ಲ ಬೆಳೆಸ್ತಾ ಇರೋದು. ಇಲ್ಲೊಂದು ನಿಮ್ಗೆ ಯಾಶು ಬಟರ್ ಫ್ರೂಟ್ ಹಾಕಿದ್ದೀನಿ ಇಲ್ಲಿ. ನೀವು ಹಂಗೆ ಒಳಗಡೆ ಬನ್ನಿ, ನಿಮಗೆ ಇದು ತೋರಿಸ್ತೀನಿ, ಲವಂಗಾನು ತೋರಿಸ್ತೀನಿ. ಲವಂಗದ ಗಿಡ ಹಾ. ಎಲ್ಲಿ ಬೆಳೆಯೋದು ಜಾಸ್ತಿ ಅದು ಲವಂಗ? ಈ ಕೇರಳದಲ್ಲಿದೆ, ಸ್ವಲ್ಪ ಕಡಿಮೆ, ನಮ್ಮಲ್ಲೇ ಕಮ್ಮಿನೇ. ಆದ್ರೆ ನಾವು ಅದನ್ನ ಯಾಕೆ ಬಿಡ್ಬೇಕು, ಬೆಳಿಬೇಕು ಅನ್ನೋದು ಒಂದು ಆಸೆ. ಇದೇನಂದ್ರೆ ಇಲ್ಲಿ ನಾವು ಮೊದಲು ಹಾಕಿದಾಗ ಸಕ್ಸಸ್ ಆಗಿಲ್ಲ. ಆಮೇಲೆ ಕವರಲ್ಲಿ ಬೆಳೆಸಿ ಹಾಕಿದ್ದೀನಿ. ಭೂಮಿ ಕೆಳಗಡೆ ಇವೆಲ್ಲ ಹಾಕ್ತೀನಿ. ಗೆಣಸು, ಸಿಗೆಣಸು. ನಾವಿದೇನಂದ್ರೆ ವರ್ಷಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ತೀವಿ. 2 ಸತಿ, 1 ಸತಿಯಿಂದ 2 ಸತಿ. ಮಳೆ ಎಂಡು, ಮಳೆ ಸ್ಟಾರ್ಟಿಂಗು. ನೋಡಿ ಇವೆಲ್ಲ ಏನಂದ್ರೆ ಕಿತ್ ಹಾಕಿರೋ ಮತ್ತೆ ಈಗ ಹಬ್ಕೊಂಡ್ಬಿಡ್ತಾವೆಲ್ಲ. ಇದೇ ಆರ್ಗಾನಿಕ್ ಅಲ್ಲಿ ವಿಶಿಷ್ಟತೆ. ನೀವೇನು ತರಬಾರ್ದು ಅಂದ್ರೆ ಇದೆ ನೋಡಿ, ಎರಡೂ ಇದೆ. ಇದು ಮೆಣಸು ಎಲ್ಲಾ ಗಿಡಕ್ಕೆ ಹಾಕ್ಬಿಟ್ಟಿದ್ವಿ. ಇದು ಇನ್ನೊಂದು ಏನಾಗ್ತದೆ ಅಂದ್ರೆ ಈ ಐಟಮ್ಗಳೆಲ್ಲ ನಮ್ಗೆ ಬೆಳೆ ಬರೋ ಸರಿಗೆ ನಿಮಗೆ ಎಕರೆಗೆ ಒಂದು 10 ರಿಂದ 15 ಲಕ್ಷ ರೂಪಾಯಿ ಎಲ್ಲಿ ಹೋಗಲ್ಲ. ಮಿಶ್ರ ವ್ಯವಸಾಯದಲ್ಲಿ ಲೆಕ್ಕ ಹಾಕೋಬೇಕಾಗಿರೋದು ಅದು. ನಾನೆಲ್ಲ ನಿಮ್ಗೆ ಕಮ್ಮಿ ರೇಟಲ್ಲಿ ಲೆಕ್ಕ ಹಾಕಿದ್ರೆ ಆ ತರ ಆಗ್ತವೆ. 10 ರಿಂದ 12 ಲಕ್ಷ ವರ್ಷಕ್ಕೆ ಸಂಪಾದನೆ ಮಾಡ್ಬೋದು. ಆದ್ರೆ ಮೊದಲಿಂದಾನು ಖರ್ಚಿಗಾಗುವಷ್ಟು ದುಡ್ಡು ಬರ್ತದೆ. 4 ವರ್ಷ ತುಂಬಾ ಸರಿಗೆ 4 ವರ್ಷ ಕಷ್ಟ ಬಿಡ್ಬೇಕಮ್ಮ. 5ನೇ ವರ್ಷದಿಂದ ನಿಮಗೆ ದುಡ್ಡು ಆಗ್ತದೆ. ಎಲ್ಲರೂ ನೋಡಿ, 1 ಎಕರೆಗೆ 1 ಲಕ್ಷ ಅಂದ್ರೆ ಅಲ್ಲಿಗೆ 1 ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ಬೋದು. ಮಾಡ್ಬೋದು. ಆದ್ರೆ ಗಂಡ ಹೆಂಡತಿ ಇಬ್ಬರೇ ಮಾಡ್ಕೊಳೋರಾದ್ರೆ ನಿಮ್ಗೆ 4 ಎಕರೆದಲ್ಲಿ
ಒಂದು 40 ಲಕ್ಷದಿಂದ 50 ಲಕ್ಷ ಎಲ್ಲಿ ಹೋಗಲ್ಲಮ್ಮ ಹ್ಮ್. ಆದಾಯ. ಹ್ಮ್. ಇಲ್ಲಿ ನೋಡಿ ಕೋಕೋ, ಜನಗಳು ಹೇಳ್ತಾರೆ ಹಿಂಗ್ ಒಚ್ಚಾಗಿರ್ಬಾರ್ದು ಅಂತ ಹೇಳ್ತಾರೆ. ಹ್ಮ್. ಆದ್ರೆ ಅದಕ್ಕೆ ಎಷ್ಟು ಬಿಸಿಲು ಬೇಕೋ ನೋಡ್ಕೊಂಡು ಅಂತ ಗಿಡಗಳು ಹಾಕೋಬೇಕು ನಾವು. ಈ ನೋಡಿ ಪಕ್ಕದಲ್ಲಿ ಕಾಫಿ ಇದೆ, ಆ ಕಡೆ ಒಂದು ಆ ಕಡೆ ಒಂದು, ಹಿಂದ್ಗಡೆಗೆ ಯಾಲಕ್ಕಿ ಇದೆ. ಆ ಯಾಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಕಡೆ ಬಂದ್ರೆ ಅಡಿಕೆ ಇದೆ, ಬಾಳೆ ಇದೆ. ಅದನ್ನೇ ನಾನು ಹೇಳೋದು, ಈ ಮನುಷ್ಯನಿಗೆ ಯೋಚನೆ ಮಾಡಿ ಹಾಕಿದ್ರೆ ದುಡ್ಡು ಎಲ್ಲಿ ಹೋಗಲ್ಲಮ್ಮ, ಮನುಷ್ಯನಿಗೆ ಆರಾಮಾಗಿ ಸಂಪಾದನೆ ಆಗ್ತದೆ. ನಾವು ನನ್ನ ತೋಟದಲ್ಲಿ ಇನ್ನೊಂದು ಏನು ಮಾಡಿದ್ದೀನಿ ಅಂದ್ರೆ, ಒಂದು ಅರ್ಧ ಎಕರೆನಲ್ಲಿ ತೆಂಗು ಕಾಮನ್ ಆಗಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಬಾಳೆಗೊನೆ ನೋಡಿ, ಅದಕ್ಕಂದ್ರೆ ತೋಟದ ಬೇಕಾ? ಯಾಲಕ್ಕಿ ಬಾಳೆ ಒಂದು 8 ಕಿಲೋಯಿಂದ 9 ಕಿಲೋ ಖಂಡಿತ ಬರ್ತತೆ. ಒಂದು ಅರ್ಧ ಎಕರೆಯಲ್ಲಿ ನಾವೆಲ್ಲಾ ತರ ಹಣ್ಣಿನ ಗಿಡಗಳು ಹಾಕೊಂಡಿದ್ವಿ. ಇದರಿಂದ ಏನಂದ್ರೆ ಹೊರಗಡೆ ಏನು ತರಂಗಿಲ್ಲ, ಹಣ್ಣು ನಮ್ದೇ ನಾವು ತಿನ್ಬೇಕು. ಇದು ಆಲ್ ಸ್ಪೈಸಿ ಅಮ್ಮ, ಇದು ಪ್ಯಾಷನ್ ಫ್ರೂಟ್. ಇದು ಪ್ಯಾಷನ್ ಫ್ರೂಟ್ ಆಲ್ ಸ್ಪೈಸಿ ಮೇಲೆ ಹೋಗಿದೆ. ಇದು ಪರ್ಪಲ್ ಕಲರು, ಅದು ಯೆಲ್ಲೋ ಕಲರು. ನೋಡಿ ನಾವ್ ಹೇಳ್ತೀವಲ್ವಾ, ಜನಗಳು ತರ ತರ ಅನ್ಕೊಂತಾರೆ. ಒಂದ್ ಎಲೆ ಕಟ್ ಮಾಡ್ಕೊಡ್ತೀನಿ, ನೀವೇ ನೋಡಿ ವಾಸನೆ ಹಂಗಿದೆ ಅಂತ. ನೀವು ಶಿವಮೊಗ್ಗದವ್ರೆ ನೋಡಿ, ನಿಮ್ ಏರಿಯಾದಲ್ಲಿ ನೀವು ಹಾಕ್ತೀರಾ? ಈಗೀಗ ಹಾಕ್ತಾ ಇದ್ದೀರಾ? ಹೇಗಿದೆ ಅದು? ಏನಿದು? ಆಲ್ ಸ್ಪೈಸಿ ಅಂತ. ಹ್ಮ್. ಎಷ್ಟು ಸುಂದರವಾದ ಗಿಡ ನಮ್ಮ ಪ್ರಕೃತಿ ಕೊಟ್ಟಿದೆ ಅಂದ್ರೆ, ಎಲ್ಲ ಮಸಾಲ ಇದರಲ್ಲೇ ಇರ್ತವೆ. ನಾವು ಮಟನ್ನು, ಮೀನು ಇಂಥವೆಲ್ಲ ಮಾಡಿದಾಗ ನಾವು ಆಕ್ಚುಲಿ ನಾನ್ ವೆಜ್ ತಿಂತೀವಿ, ಅದರಿಂದ ನಾನು ಹೇಳ್ತಾ ಇದ್ದೇನೆ. ಅದು ಇದೊಂದು 4 ಎಲೆ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ಬಿಡ್ತಾರೆ. ಮಸಾಲ ಅನ್ನೋದು ಸೂಕ್ಷ್ಮವಾಗಿ ಹಾಕ್ತಾರೆ. ಹಾಕಿದ್ವಿ ಅನ್ನೋದು ಅವತ್ತಿಂದ ಹಾಕಿ ರೂಢಿ ಆಗಿರೋದ್ರಿಂದ ಬೇಕಾಗೇ ಇಲ್ಲ. ಸರ್, ಆಮೇಲೆ ಸರಿ ಹೇಳಿ. ಇದು ನಿಮ್ ತೋಟ ಎಲ್ಲ ಚೆನ್ನಾಗಿ ತುಂಬಾ ವಿವರಿಸಿದ್ರಿ ಎಲ್ಲ. ಹಾ. ಈ ತೋಟ ನೋಡ್ಲಿಕ್ಕೆ ಸುತ್ತಮುತ್ತದಿಂದ ಬರ್ತಾರಂತೆ ಎಷ್ಟೋ ಜನ, ಅದೇನ್ ಕತೆ? ಸರ್, ಇವತ್ತಿಗೊಂದು 16,000 ರಿಂದ 17,000 ಜನ ನಮ್ಮ ತೋಟ ನೋಡಿದ್ದಾರೆ ಸರ್. ಅಂದ್ರೆ ನಾನು ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ, ನಾನು ಈ ತೋಟದಲ್ಲಿ ನಾನು ಮಾಡ್ಕೊಂಡಿರೋ ಉದ್ದೇಶ, ನಾವೆಲ್ಲ ಬೆಳ್ಕೊಂಡು ನಾವೊಂದು ಋಷಿಯಾಗಿರ್ಬೇಕು ಅಂತ ನಾನು ಇಲ್ಲಿ ಬಂದಿರೋದು. ರೈತ ಋಷಿ. ಹಾ, ಕೃಷಿನಲ್ಲಿ ಋಷಿಯಾಗಿರ್ಬೇಕು ಅಂತ. ಅದನ್ನ ಆ ಕಾನ್ಸೆಪ್ಟ್ ಇಲ್ಲಿ ಬಂದ್ಮೇಲೆ ಚೇಂಜ್ ಆಗ್ಬಿಡ್ತು ನನಗೆ. ಬರೋ ಜನಗಳಿಗೆಲ್ಲ ಮಾಹಿತಿ ಕೊಡಂಗೆ ಆಗ್ಬೋಯ್ತು. ಯಾರೇ ಬರ್ಲಿ ಕೋಪ ಮಾಡ್ಕೊಳಲ್ಲಮ್ಮ ನಾನು. ಅವ್ರು ಕೇಳಿದ್ದು ಪ್ರಶ್ನೆಗೆಲ್ಲ ಉತ್ತರ ಹೇಳ್ತೀನಿ. ತುಂಬಾ ಜನ ಬರ್ತಾನೆ ಇರ್ತಾರೆ ಈಗ ದಿನ ಅಮ್ಮ. ನನಗೆ ನನ್ನ ತೋಟಕ್ಕೆ ಕನಿಷ್ಠ ಇಲ್ಲ ಅಂದ್ರೆ ತಿಂಗಳಿಗೆ 150 ರಿಂದ 200 ಜನ ಬರ್ತಾರಮ್ಮ. ಅದು ತುಂಬಾ ಬರ್ತಾ ಜಾಸ್ತಿ ಆಗ್ತಾ ಇದೆ. ಇದು ನಮ್ಮ ಲೋಗೋ ಅಮ್ಮ ನೋಡಿ, ಸಂಧ್ಯಾ ಕೃಷ್ಣ ನೇಚರ್ ಫಾರ್ಮ್ ರೂಟ್ ಟು ಫ್ರೂಟ್ಸ್ ಲೋಗೋ ಇದು. ಅದು ಅಗ್ರಿಯಾನ ಜೊತೆಲೆ ಅಗ್ರಿ ಟೂರಿಸಂ ಮಾಡಬೇಕು ಅಂತ ನಾವು ಅಷ್ಟು ಜನ ರೈತರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಆಕಾಶವಾಣಿಯಿಂದ, ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ, ನೀಮ್ ಅಂತ ಹೇಳಿ ರಾಜಸ್ಥಾನಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇದೆ. ಅದರಿಂದ ಎಲ್ಲ ನಮಗೆ ಅಗ್ರಿಕಲ್ಚರ್ ಟೂರಿ ಯಾವ ರೀತಿ ಮಾಡಿಸ್ಬೇಕು, ಏನೇನು ಬೇಕು ಅಂತ ಎಲ್ಲ ಮಾಹಿತಿ ಕೊಟ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಅಳವಡಿಸ್ಕೊಂತ ಇದ್ವಿ. ಈ ಕೋಳಿ, ಕುರಿ ಇವೆಲ್ಲ ನಮ್ಮಲ್ಲಿ ಮಾಮೂಲಿ ಯಾವಾಗ್ಲೂ ಇರಾವೆ. ಅದನ್ನ ಯಾವ ರೀತಿ ನಾವು ಸಾಕ್ಬೇಕು, ಹೆಂಗೆ ವೃದ್ಧಿ ಆಗ್ಬೇಕು ಅನ್ನೋದಕ್ಕಾಗಿ ಅವೆಲ್ಲಾನು ಈಗೆಲ್ಲ ಒಂದೊಂದೇ ರೆಡಿ ಮಾಡ್ಕೊಂಡ್ ಬರ್ತಾ ಇದೀವಿ. ಅದ್ರಲ್ಲಿ ಅಲ್ಲಿ ಕುರಿ ಶೆಡ್ ಇದೆ. ಈ ಹಣ್ಣಿನ ಗಿಡಗಳು ಹಂಗೆ ತೋರ್ಸ್ಕೊಂಡ್ ಬರ್ತೀನಿ ನಿಮ್ಗೆ. ಇದ್ರ ಜೊತೆ ಹಣ್ಣು ಇದೆ. ಹಾ, ಇದು ದಾಳಿಂಬ್ರಿ ಗಿಡ. ಈ ನೋಡಿ, ನಾವೇನು ವಿಪರೀತ ಬೆಳಿತೀವಿ ಅನ್ನೋದು ಹೇಳಂಗಿಲ್ಲ. ಕೊಂಡ್ಕೊಂಬಾರ್ದಂಗ್ ತಿಂತೀವಿ, ನಮ್ಮವ್ ನಾವು ತಿಂತೀವಿ. ಇದರಿಂದ ಮಾರಾಟ ಮಾಡಿರೋಂಥದ್ದು ಯಾವ್ದು ಸರ್ ಜಾಸ್ತಿ ಈ ಒಂದ್ 4 ವರ್ಷದಲ್ಲಿ? ಈ 4 ವರ್ಷದಲ್ಲಿ ಬಾಳೆ ನಾನು 400 ಗಿಡ ಹಾಕಿದ್ದೀನಿ. 400 ಗಿಡ ನಾನು ಒಂದು ವರ್ಷಕ್ಕೆ 8 ಟನ್ನು ಬಾಳೆ ಮಾರ್ತಾ ಇದ್ದೆ. ಅದು ಬಹಳ ಜನ ನಂಬಲ್ಲ ನಾನು ಹೇಳಿದ್ರೆ. ಇದು ನಾವು ತೋಟಕ್ಕೆ ಬಂದು ನೋಡಿದವರೇ ನಂಬೋದು. ನೋಡಿ, ಯಾಕೆ 8 ಟನ್ ಇದು ಅಂದ್ರೆ ನಂಬಲ್ಲ? ಅಲ್ಲ, 400 ಗಿಡದಲ್ಲಿ ನಾನು 8 ಟನ್ ಬಾಳೆ ಅಂದ್ರೆ
ಒಂದ್ 400 ಗಿಡದಲ್ಲಿ 8 ಟನ್ ಬಾಳೆ ಅಂದ್ರೆ ನಾವ್ ಎಷ್ಟು ಯೂಶಲಿ 400 ಗಿಡದಲ್ಲಿ ಬೇರೆಯವರಾಗಿದ್ರೆ ಎಷ್ಟು ಬೆಳಿತಿದ್ರು? ಸರ್ 10 ಕಿಲೋ ಅವರೇಜ್ ಬರ್ತದೆ ಯಾಲಕ್ಕಿ ಬಾಳೆ. ಹ್ಮ್. ಬಹಳ ಜನಕ್ಕೆ 11, 12 ಬರ್ಬೋದು. Okay. ಏದೋ ಅಪರೂಪ ತೋಟಗಳು ಇರ್ತಾವ ಹಂಗೆ. ಹ್ಮ್. ನಮ್ಮ ತೋಟದಲ್ಲಿ ಹ್ಮ್. ನಾನು ಒಂದು ಗುಣಿನಲ್ಲಿ 50 ರಿಂದ 100 ಕಿಲೋ ಒಂದು ಗುಣಿನಲ್ಲಿ ತೆಗೆದಿದ್ದೀನಿ ಒಂದು ಗಿಡದಲ್ಲಿ. ಅಂದ್ರೆ ಗುಂಪು ಬಾಳೆ ನಂದು. ಹ್ಮ್. 365 ದಿನ ಬಾಳೆ ಇರ್ತದೆ. ಈ ನಮಗೆ ಬಾಳೆ ಬೇಕು ಅಂತಂದ್ರೆ ಹೋಗಿ ಒಂದ್ ಗೊನೆ ಕಟ್ ಮಾಡ್ಕೊಂಡು ಅಲ್ಲಿ ತಗಲಾಕನ ತಿನ್ನೋದಷ್ಟೇ. ಆ ತರ ನೋಡಿ, ಬಟರ್ ಫ್ರೂಟ್ ನೋಡಿ ಯಾವ ತರ ನಿಮ್ಗೆ ಹೂ ಕಾಣ್ತದ, ಕಾಯಿ ಎಷ್ಟು ಕಚ್ಕೊಂತದೆ ಅನ್ನೋದು ಆಮೇಲೆ ಯೋಚನೆ ಮಾಡೋಣ. ಯಾವ ರೀತಿ ಇದು ನೋಡಿ. ಇದೆಲ್ಲ ಆರ್ಗ್ಯಾನಿಕ್ ಇಂದನೇ ಈ ತರದ್ ಆಗ್ತಾ ಇರೋದು ಅಂತ ನೀವ್ ಹೇಳ್ತಾ ಇರೋದು? ಅಲ್ಲ ಸರ್, ನಾನು ಹಂಗೂ ಹೇಳಲ್ಲ. ಆ ವಾತಾವರಣ ಇಲ್ಲಿದೆ ಅಂತ ಹೇಳ್ತೀನಿ. ಸೃಷ್ಟಿ ಮಾಡಿದೀರಾ ಆರ್ಗ್ಯಾನಿಕ್? ಅದು ನಾವು ಸೃಷ್ಟಿ ಮಾಡ್ಕೊಂಡ್ರೆ ಎಲ್ಲಾ ಬೆಳೆಗಳಿಗೂ ಒಂದರಿಂದ ಒಂದು ಅನುಕೂಲತೆ ಪಡೀತವೆ ಅಂತ. ಇದು ನಾನು ಮೊನ್ನೆ ತಗೊಂಬಂದು ಹಾಕಿದ್ದೆ ಸರ್, ಬಾಯಲ್ಲಿ ಹೆಸರಿಲ್ಲ, ಒಂದು 10 ಗಿಡ. ಇವೇನಂದ್ರೆ ಎಲ್ಲಿ ನಾನು ಏನೇ ಒಂದು ಮೇಳ ಮಾಡಿದ್ರೇನು ಅಲ್ಲಿ ಹೋದಾಗ ಅಲ್ಲಿಂದ 1-2 ಗಿಡಗಳು ವೆರೈಟಿ, ಹೊಸ ವೆರೈಟಿ ಏನಿದ್ರೆ ಅವು ತಗೊಂಬಂದು ಹಾಕ್ತೀನಿ. ಈಗ ನೋಡಿ, ನಮ್ಮಲ್ಲಿ ಈಗ 3 ವರ್ಷದಲ್ಲಿ ಗಂಧದ ಗಿಡ ಹೆಂಗಾಗಿದೆ ನೋಡಿ. ಇವು ರಾಮಫಲ, ಅವು 3 ವರ್ಷದ ಗಿಡಗಳೇ. ತೆಂಗು ಮಧ್ಯದಲ್ಲಿ ಹಾಕಿದ್ವಿ. ನಮ್ಗೇನಂದ್ರೆ ಈ ಪ್ಲಾಟಲ್ಲಿ ಎಲ್ಲ ಹಣ್ಣಿನ ಗಿಡಗಳು ಮನೆಗೆ ಆಗ ತರಕಾರಿನೇ ಇರಬೇಕು ಅಂತ. ಈ ಸ್ಟಾರ್ ಫ್ರೂಟ್ 1 ಕ್ವಿಂಟಾಲ್ ಮೇಲೆ ಬರ್ತದೆ ಕಾಯೋದು. ಅದು ನೋಡ್ಬಿಟ್ಟು ಇನ್ನೂ 4 ಗಿಡ ಹಾಕಿದ್ದೀನಿ ಈಗ. ಈ ಕನಿಷ್ಠ ನಮ್ಗೆ ಆದಾಯ ಬರ್ತದಲ್ವಾ, ಒಂದಿದ್ರೆ ಮಾರಲ್ಲ, ಅದು 4-5 ಇದ್ರೆ ಏನ್ ಮಾಡ್ತೀವಿ, ತಗೊಂಡೋಗಿ ಮಾರ್ತೀವಿ. ಅದನ್ನೂ ನಮ್ಗೆ ದುಡ್ಡು ಆಗ್ತದೆ ಅವಾಗ. ಮೋಸಂಬಿ 2 ಗಿಡ ಹಾಕಿದ್ವಿ, ಚಕೋತ 2 ಗಿಡ ಹಾಕಿದ್ವಿ, ಸಪೋಟ ಒಂದು 3 ವೆರೈಟಿ ಇದಾವೆ, ಕ್ರಿಕೆಟ್ ಬಾಲು ಇವು, ಹಾಲ್ ಸಪೋಟ ಅಂತ ಹೇಳಿ, ಅವು 3 ಗಿಡ ಒಂದೊಂದು ಹಾಕೊಂಡಿದ್ವಿ. ಹಲಸು ಒಂದು 4 ಗಿಡ ಹಾಕೊಂಡಿದ್ವಿ. ನಾವಂದ್ರೆ ನಾವು ಜಾಸ್ತಿ ತಿನ್ನೋ ಅಂತಾವು. ಸೀಬೆ ಒಂದು 4 ಗಿಡ ಹಾಕೊಂಡಿದ್ವಿ, ಮ್ಯಾಂಗೋ ಒಂದು 12 ಗಿಡ ಹಾಕೊಂಡಿದ್ವಿ. ಇವು ಬಿಟ್ಟು ಲೀಚಿ ಒಂದು 3 ಗಿಡ ಹಾಕಿದ್ದೀನಿ. ಸೇವ್ ಒಂದು 4-5 ಗಿಡ ಇದಾವೆ. ಬಟರ್ ಫ್ರೂಟ್ ಒಂದು 3 ಗಿಡ ಇದಾವೆ. ಯಾಶ್ ಒಂದು 4 ಗಿಡ ಇದಾವೆ ಇದು ಬಟರ್ ಫ್ರೂಟ್ ಅಲ್ಲಿ. ಇದಲ್ದ ಮಿಲ್ಕ್ ಫ್ರೂಟ್ ಇದೆ, ಎಗ್ ಫ್ರೂಟ್ ಇದೆ, ಡ್ರ್ಯಾಗನ್ ಫ್ರೂಟ್ ಇದೆ, ಅಂಜೂರ್ ಇದೆ, ಹಣ್ಣು ಪ್ಲಸ್ ಚೆರ್ರಿ ಇದೆ. ಇವೆಲ್ಲ ಏನಂದ್ರೆ ಎಲ್ಲ 2 ಒಂದೊಂದು ಗಿಡ ನಮ್ಮ ಮನೆಗೆ ಆಗುವಷ್ಟೇ. ಇವೆಲ್ದ 10 ವೆರೈಟಿ. ಈಗ ಅಬೀವ್ ಅಂತ, ರಾಮ್ಬೋಟಾನ್ ಅಂತ, ಇಂಥವೆಲ್ಲಾನು ಇನ್ನೊಂದು 10 ಗಿಡ ನಾನು ಈಗ ಹಾಕಿದ್ದೀನಿ. ಇವೆಲ್ಲ ಏನಂದ್ರೆ ರೈತರಿಗೆ ಈ ತರ ಬಂದು ತೋಟಗಳು ನೋಡಿ ನಿಮ್ಮ ತೋಟಗಳಲ್ಲಿ ಅಳವಡಿಸ್ಕೊಳ್ಳಿ. ಹೊರಗಡೆಯಿಂದ ಏನು ಕೊಂಡ್ಕೊಂಡ್ಬಂದು ಹಾಕ್ಬೇಡಿ ತೋಟಕ್ಕೆ. ನಿಮ್ಮದೇ ನೀವು ಬೆಳೆಸಿ ಹಾಕಿ. ನಿಮ್ಮ ತೋಟದಲ್ಲಿ ಏನೇ ಉತ್ಪತ್ತಿ ಆಗ್ತದೋ ಅದನ್ನೇ ಹಾಕಿ. ನೀವು ಯಾವುದೇ ಗಿಡದ ಹತ್ರ ನೋಡಿ ನಮ್ಮ ತೋಟದಲ್ಲಿ ಹೆಂಗಿರ್ತದ ಅಂತ. ನೀವು ನೋಡಿದ್ರಲ್ವಾ ಹೆಂಗಿದೆ ನೋಡಿ. ಆದಷ್ಟು ಆರ್ಗ್ಯಾನಿಕ್ ಆಗಿ ಮಾಡೋದು. ನೀವು ನ್ಯಾಚುರಲ್ ಆಗಿ ನೀವು ಬೆಳ್ಕೊಂಡು ತಿಂದ್ರೆ, ಕೌ ಬೇಸಲ್ಲಿ ನೀವು ಬೆಳ್ಕೊಂಡು ತಿಂದ್ರೆ ಮನೆಗೆ ಹಾಲಾಯ್ತು, ತೋಟಕ್ಕೆ ಗೊಬ್ಬರ ಆಯ್ತು. ಪ್ಲಸ್ ಈ ತೋಟದಲ್ಲಿ ಬಂದಿರೋ ವ್ಯರ್ಥಗಳು ತಗೊಂಡೋಗಿ ಹೊರಗಡೆ ಆಗಿ ಬೆಂಕಿ ಹಾಕೋದು ಬೇಡ. ಅಲ್ಲೇ ಇಟ್ಕೊಂಡು ಅದನ್ನು ಸಮೃದ್ಧಿಯಾಗಿ ನಾವು ಕಾರ್ಬನ್ ಆಗಂಗೆ ನಾವು ಕೊಳಿಸ್ಕೊಂಡ್ರೆ ಅದ್ರಷ್ಟು ಕಾರ್ಬನ್ ಇನ್ನು ಹತ್ಕೊಂಡ್ರೆ ಇನ್ನೇನಿದೆ. ಹ್ಯೂಮಸ್ ಬೆಳೆಸ್ಕೊಂಡ್ರೆ ಕಾರ್ಬನ್ನು ಇನ್ನೇನು ಬೇಕು ನಮ್ಗೆ ಅದರಲ್ಲಿ. ನಾವು ಹೇಳೋದೇನಂದ್ರೆ ಮನಸ್ಸಿಟ್ಟು ಮಾಡಿದರೆ ಸಾಧ್ಯವಾಗದ ಇರೋದು ಯಾವುದೂ ಇಲ್ಲ. ಮನಸ್ಸಿಟ್ಟು ಮಾಡ್ಬೇಕು ಅವ್ರಷ್ಟೇ ರೈತರು. ನಾನು ಹೇಳೋ ಉದ್ದೇಶ ಅದು. ನಾವು ಯಾವುದು ನಮ್ಮ ಒಂದೇನು ಹೇಳ್ತಾರೆ ಅಂದ್ರೆ, ಹಸುವನ್ನು ನೀರಿನ ಹತ್ರ ತಗೊಂಡೋಗ್ಬೋದು, ನೀರದು ಇಷ್ಟ ಇದ್ರೆ ಕುಡಿತದ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ರೈತರು ಹಂಗೆ. ನಾನೇನ್ ಹೇಳ್ತೀನಿ ಅಂದ್ರೆ, ನಾವು ಬಲವಂತವಾಗಿ ಮಾಡ್ಸಕ್ ಹೋಗಿದ್ರೆ ಅವ್ರಿಗೇನೋ ಇದೆ ಅಂತ ಬರ್ತತೆ. ನಾವು ಬಲವಂತವಾಗಿ ಮಾಡ್ಸೋದೇ ಬೇಕಾಗಿಲ್ಲ. ಒಬ್ಬರು ನೋಡಿ ನೀವು ಕಲೀರಿ ಅಂತ ಹೇಳ್ತೀನಿ. ಈಗ ನನ್ನಂತ ರೈತರು ಬಹಳ ಜನ ಇದ್ದಾರೆ, ನಾನೊಬ್ಬನಂತ ನಾನು ಹೇಳಲ್ಲ, ಬಹಳ ಜನ ಇದ್ದಾರೆ. ಬಹಳ ತರದ ವ್ಯವಸಾಯಗಳಿದಾವೆ. ಇದು ನಾವೇನು ಯೂಸ್ ಮಾಡ್ದಂಗೆ ಒಬ್ಬೊಬ್ಬರು ಆಯಿಲ್ಗಳಲ್ಲೇ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಕೇಕ್ಗಳು ಹಾಕಿ ಮಾಡ್ತಾ ಇದ್ದಾರೆ. ನೀವು ತರ ನೋಡಿ, ಯಾವುದು ನಿಮಗೆ ಖರ್ಚು ಕಮ್ಮಿ ಅನುಕೂಲದಲ್ಲಿ ಆಗ್ತತೋ ಅದು ಮಾಡಿ. ಅದು ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯ ಕರೆಕ್ಟ್ ಆಗಿರ್ತತೆ. ಹಾಸ್ಪಿಟ್ಲಿಗೆ ಹೋಗದಂಗೆ ಸತ್ತು ಹೋಗೋದಕ್ಕಂದ್ರೆ ಅದಕ್ಕಂದ್ರೆ ಉತ್ತಮವಾದ ಯಾವುದೂ ಇಲ್ಲ.
ರೈತ ನಮ್ಮ ತಾತದಿರು 120 ವರ್ಷ ಬದುಕಿದ್ರಮ್ಮ. ನಮ್ಮ ದೊಡ್ಡಪ್ಪ 102 ವರ್ಷ ಬದುಕಿದ್ರು. ಈ ನಾವು 60-70 ವರ್ಷಕ್ಕೆ ಬಂದ್ಬಿಟ್ಟಿದ್ವಿ. ಈ ನಮ್ಮ ಮಕ್ಕಳು ಬರೋಸರಿಗೆ ಎಷ್ಟು ವಯಸ್ಸು ಆಗ್ತತೆ ಅನ್ನೋದು ಹೇಳಕ್ಕಾಗಲ್ಲ. ಅದಕ್ಕಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ಒಳ್ಳೆ ಆಹಾರ ತಿಂದ್ರೆ ಅವರು ಮೊಮ್ಮಕ್ಕಳನ್ನಲ್ಲ ಅವ್ರ ಮಕ್ಕಳನ್ನು ನೋಡಿದ್ದಾರೆ. ಆ ತರ ನಾವು ತೃಪ್ತಿಯಾಗಿರ್ಬೋದು ಅನ್ನೋ ಉದ್ದೇಶಕ್ಕಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ, ಬಿಟ್ರೆ ಬೇರೆ ರೈತರನ್ನ ಇದು ಬೇರೆ ತರ ಹೇಳ್ಬೇಕು ಅನ್ನೋದಲ್ಲ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ನೀವು ತಮ್ಮ ತೋಟದ ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದಗಳು. ನಮಸ್ಕಾರಮ್ಮ.